ನಾನು JP ಪ್ರಭಾಕರ್ ತುಮ್ರಿ, ಸಂಸ್ಕೃತ ಶಿಕ್ಷಕ. ಇವತ್ತು ಈಗ ಕಲ್ಯಾಣಿ ವಾಕ್ಯಾರ್ಥ ಸಭೆ ನಡೀತಾ ಇದೆ. ಸೊ ಇದರಲ್ಲಿ ಬೇರೆ ಬೇರೆ ಶಾಸ್ತ್ರಗಳು, ವ್ಯಾಕರಣ ಶಾಸ್ತ್ರ ಇರ್ಬೋದು, ಮೀಮಾಂಸಾ ಇರ್ಬೋದು, ವೇದಾಂತ ಇರ್ಬೋದು, ಇಂತಹದ್ದು ಬಹಳ ಪ್ರಾಚೀನವಾದ ಶಾಸ್ತ್ರೀಯವಾದಂತಹ ಏನ್ ಚರ್ಚೆಗಳಿದಾವೆ ಅದನ್ನು ಸ್ತ್ರೀಯರು ಮಾಡ್ತಾ ಇರೋದು ಬಹಳ ವಿಶೇಷ. ಇದು ಒಂದು ದೊಡ್ಡ ಕನಸು ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು 10-20 ವರ್ಷದ ಹಿಂದೆ ಸಂಸ್ಕೃತ ಕಲಿಯುವ ಹುಡುಗಿಯರೇ ಇಲ್ಲ ಅಂತ ಕಾಲದಲ್ಲಿ, ಯಾಕಂದ್ರೆ ನಾವೆಲ್ಲ ಸಂಸ್ಕೃತ ಕಲಿತಾ ಇದ್ದ ಕಾಲದಲ್ಲಿ ಇಡೀ ಕಾಲೇಜ್ನಲ್ಲಿ ಒಂದು ಹೆಣ್ಮಕ್ಳು ಇರ್ಲಿಲ್ಲ. ಇವತ್ತು ಇಷ್ಟು ದೊಡ್ಡ ವಾಕ್ಯಾರ್ಥ ನಡೆಸುವಷ್ಟರ ಮಟ್ಟಿಗೆ ಸ್ತ್ರೀಯರು ಮುಂದೆ ಬಂದಿದ್ದಾರೆ ಅಂದ್ರೆ ಇದು ಒಂದು ದೊಡ್ಡ ಕನಸು ನೆರವೇರ್ತಾ ಇದೆ ಅಂತ ಅನಿಸ್ತಾ ಇದೆ. ಸಂಸ್ಕೃತದ ಭವಿಷ್ಯದ ಬಗ್ಗೆ ನನಗಂತೂ ಉಜ್ವಲವಾದ ಕನಸುಗಳು ಕಾಣ್ತಾ ಇದ್ದಾವೆ. ಯಾಕಂದ್ರೆ ಒಂದು ಹೆಣ್ಣು ಕಲಿತ್ರೆ ಅವರ ಇಡೀ ಒಂದು ಪರಂಪರೆ ಕಲಿತಾಗಿರ್ತದೆ. ಆ ದೃಷ್ಟಿಯಿಂದ ಗಂಭೀರವಾದ ಶಾಸ್ತ್ರಾರ್ಥಗಳನ್ನು ಇವರು ಈ ಭಾಷೆಯಲ್ಲಿ ಮಾಡ್ತಾ ಇರೋದು ಸಂಸ್ಕೃತದ ಮಟ್ಟಿಗಂತೂ ಒಂದು ಆಶಾದಾಯಕವಾದ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ. अत्र समुपस्थितानां सर्वेषां गुरुपदनानां साष्टाङ्गं प्रतिपद्य सभां च अभिवाद्य लक्षणं इति विवक्षितं विषयम् उपस्थापयामि। उपनिषत्सु वाक् वर्तते वा शिक्षायाः? हाँ, तैत्तरीयोपनिषदे अस्ति शिक्षायाः स्वरूपम् उच्यते। शिक्षां व्याख्यास्यामः वर्णस्वरः मात्रादलं पूर्णधर्मः। तत्तु न्यायशास्त्रे ग्रन्थेषु वर्तते। अन्यथा यत्र पुनः लक्ष्यते तत् लक्षणं पुनः ओम नमो वेंकटेशाय. I am Professor Rani Sadashivamurthy from Sri Venkateshwara Vedic University, Tirupati. I am the Vice Chancellor of that university and it is very happy. This is an excellent event which is being conducted by Bharatiya Vidya Parishad and all other Sanskrit organizations and particularly Rashtriya Sanskrita Vishwavidyalaya of Delhi. All these together are conducting this, organizing this. So actually I have attended for the last 40 years many All India Oriental conferences in various places. But this is an exclusive one where the objectives of this conference are to protect the language, to protect the literature, to protect the Shastras, to protect the Vedas, and also to prove the contemporariness of all these Shastras, etc. in the present society, and also to preserve this tradition and to offer this to the future generations. This is a very wonderful occasion. I am very happy that I am participating in a meaningful conference after many decades. Om Namo Venkateshaya. उभयमपि लक्षणं भवितुं शक्यते। आदौ प्रथममतमेव स्वीकुर्मः, व्यावर्तकमेव लक्षणं। ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ದ್ವೈತ ವೇದಾಂತ ವಿಭಾಗದಲ್ಲಿ ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹೆಸರು ನಾರಾಯಣ ಪೂಜಾರ್ ಅಂತ. ಈ 51ನೆಯ ಅಖಿಲ ಭಾರತೀಯ ಪ್ರಾಚ್ಯ ವಿದ್ಯಾ ಸಮ್ಮೇಳನದಲ್ಲಿ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ದೇಶ ವಿದೇಶದಿಂದ ಅನೇಕ ವಿದ್ವಾಂಸರು ಇಲ್ಲಿ ಆಗಮಿಸಿ ತಮ್ಮ ವಿಚಾರಗಳನ್ನು ಮಂಡಿಸೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಕಲ್ಯಾಣಿ ಪಂಡಿತ ಪರಿಷತ್ತು ಮತ್ತು ವಿದ್ಯಾಮಾನ್ಯ ಯುವ ಪಂಡಿತ ಪರಿಷತ್ತು ಅಂತ ಹೇಳಿ ಈ ಎರಡನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಯಾರು ವಿದ್ಯಾರ್ಥಿಗಳು ಈಗ ಅಧ್ಯಯನ ಮಾಡ್ತಾ ಇದ್ದಾರೆ ಶಾಸ್ತ್ರಗಳನ್ನು, ಅವರು ನ್ಯಾಯ, ವೇದಾಂತ, ವ್ಯಾಕರಣ, ಮೀಮಾಂಸಾ ಹೀಗೆ ಅನೇಕ ಶಾಸ್ತ್ರಗಳಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳು ಪಾಂಡಿತ್ಯವನ್ನು ಗಳಿಸಿ ತಮ್ಮ ವಿಷಯಗಳನ್ನು ಪ್ರಸ್ತುತಿಪಡಿಸೋದಕ್ಕೆ ವಿಶೇಷವಾದ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇದರ ಜೊತೆಗೆ ಪ್ರಾಚ್ಯ ವಿದ್ಯಾ ಮತ್ತು ಆಧುನಿಕ ವಿದ್ಯೆ ಇವುಗಳ ಸಮನ್ವಯಕ್ಕೋಸ್ಕರವಾಗಿ ಭಾರತೀಯ ಜ್ಞಾನ ಪರಂಪರೆಯನ್ನು ಕುರಿತು ವಿಶೇಷವಾದ ಸಂಗೋಷ್ಠಿಗಳನ್ನು ಅನೇಕ ರೀತಿಯಲ್ಲಿ ಇಲ್ಲಿ ಏರ್ಪಡಿಸಿದ್ದಾರೆ. ಹಾಗಾಗಿ ಆಧುನಿಕ ವಿದ್ವಾಂಸರು ಇಲ್ಲಿ ಸೇರಿಕೊಂಡಿದ್ದಾರೆ, ಪ್ರಾಚ್ಯ ವಿದ್ಯಾ ಪಂಡಿತರು ಕೂಡ ಇಲ್ಲಿ ಸೇರಿಕೊಂಡು ಸಮನ್ವಯ ದೃಷ್ಟಿಯಿಂದ ಭಾರತವನ್ನು ಹೇಗೆ ಮುಂದೆ ನಾವು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸಬಹುದು, ಆತ್ಮನಿರ್ಭರತೆಯನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದೊಂದು ಸಮ್ಮೇಳನ ಅತ್ಯಂತ ಉತ್ತಮವಾದ ಮಾರ್ಗದರ್ಶನವನ್ನು ನೀಡುತ್ತದೆ ಅಂತ ನಾನು ಭಾವಿಸ್ತೇನೆ. Thank you.
मैं दत्तप्रीत अमोल जोशी। मैं यहाँ पे संस्कृत वाक्यार्थ न्यायशास्त्र जो है वो संस्कृत में वाक्यार्थ करने के लिए आया हूँ। यहाँ पे स्वामी जी ने बुलाया था हमें, ये प्राच्य विद्या जो परिषद है इसके माध्यम से ये बहुत ही अच्छा उपक्रम है, क्योंकि इस संस्कृत उपक्रम जब तक ये हम ये नहीं करते, चालू नहीं करते, तब तक लोगों की संस्कृत के ओर बढ़ने की इच्छा नहीं होगी। अगर तो ये जो कार्यक्रम है इसका मैं इसलिए समर्थन करता हूँ कि बाहर के बहुत से लोग इस कार्यक्रम के माध्यम से यहाँ पे संस्कृत को जुड़ रहे हैं, इसलिए स्वामी जी का बहुत बहुत धन्यवाद करके Namaste. This is Dr. K. Manokia from Central Sanskrit University, Vedavyas campus, Himachal Pradesh. I'm here to present in Vakyartha in Kalyani Vidvat Parishad in the All India Oriental Conference that is being organized in Udupi, Sri Krishna Matha. And I'm feeling fantastic and glad that they have given opportunity to scholars and great teachers who are here. They have released various books regarding Shastras and ICT too. Therefore, it's a tremendous achievement that in Udupi such a huge conference is being held. Thank you. Namaste. नमस्ते, मैं राधा देशकर कविकुलगुरु कालिदास संस्कृत विश्वविद्यालय से आई हूँ। एमए आचार्य की छात्रा हूँ और यहाँ मेरा पेपर प्रेजेंटेशन भी था। ध्वन्यालोके भक्तवाद, यह मेरे वाक्यार्थ का विषय है और ध्वन्यालोक में कवि शिक्षा, ये मेरा पेपर प्रेजेंटेशन का टॉपिक था। तो यहाँ पर जो ओवरऑल कोऑर्डिनेशन है वो भी मैंने किया है, मतलब एक सेशन का कोऑर्डिनेशन भी मैंने किया। तो सभी सेशंस हमने देखे हैं, जैसे ये भी देख रही हूँ मैं। तो यहाँ मैनेजमेंट बहुत अच्छा है और पेपर्स भी अलग अलग थीम्स में डिवाइड हुए हैं या प्रेजेंट कर रहे हैं सब लोग। तो इतनी थीम्स हो सकती है यही हम पहली बार देख रहे हैं। और उडुपी बहुत अच्छा लगा क्योंकि यहाँ का जो नैसर्गिक वातावरण है वो हमारे लिए बहुत ही आह्लाददायक था। और यहाँ जो मठ है, यहाँ पर जो एक स्पिरिचुअल आध्यात्मिक वातावरण है, उससे भी बहुत प्रसन्नता हमें महसूस हो रही है। ನಮಸ್ಕಾರ, ನಾನು ಡಾಕ್ಟರ್ ರಾಘವೇಂದ್ರ ಭಟ್ ಅಂತೇಳಿ ಕಾಳಿದಾಸ ಸಂಸ್ಕೃತ ವಿಶ್ವವಿದ್ಯಾಲಯ ರಾಮಟೆಕ್ನಿಂದ ಬಂದಿದ್ದೇನೆ. ನಾನು ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡಿ ತುಂಬ ಸಂತೋಷ ಆಯಿತು. ಇದು ಮೂರನೇ ನಮ್ಮದು ಆಲ್ ಇಂಡಿಯಾ ಓರಿಯೆಂಟಲ್ ಕಾನ್ಫರೆನ್ಸು, ಮತ್ತು ಇಲ್ಲಿಯ ವಿದ್ವತ್ ಪರಿಷತ್ತು ಮತ್ತು ಇಲ್ಲಿ ಕಲ್ಯಾಣಿ ಈ ಸಭೆ ಆಗ್ತಾ ಇರೋದು ನೋಡಿ ತುಂಬ ಸಂತೋಷ ಆಯಿತು. ನಮ್ಮ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ನಮಗೆಲ್ಲ ಬಹಳ ಉತ್ಕರ್ಷವಾದಂಥ ಸಮಯ, ಮತ್ತು ಶಾಸ್ತ್ರಕ್ಕೆ ಒಂದು ಬಹಳವಾದಂಥ ಮಹತ್ವವಂತ ಒಂದು ಸ್ಥಾನವನ್ನು ಕೊಡ್ತಾ ಇದ್ದಾರೆ ಹೇಳೋದು ತುಂಬ ಸಂತೋಷ. ನಾನು ಸ್ವಾಮಿಗಳಿಗೂ ಮತ್ತು ಮಠಕ್ಕೂ ಮತ್ತು ಇಲ್ಲಿ ಎಲ್ಲ ಬಂಧು ಕಾರ್ಯಕರ್ತರಿಗೂ ನನ್ನ ಅಭಿವಾದನೆಯನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. मैं प्रोफेसर रत्न मोहन झा केंद्रीय संस्कृत विश्वविद्यालय से हूँ। केंद्रीय संस्कृत विश्वविद्यालय के द्वारा मुक्त स्वाध्याय पीठम संचालित किया जा रहा है, उसमें डायरेक्टर का दायित्व निभा रहा हूँ। यहाँ विगत 2 दिनों से जो ऑल इंडिया ओरिएंटल कॉन्फ्रेंस चल रहा है, इसमें भारत के विभिन्न भागों से लोग आए और सबसे अच्छी बात ये है कि किसी को किसी प्रकार की कठिनाई नहीं हुई। वो चाहे आवास का प्रबंध हो, भोजन का प्रबंध हो, या यहाँ जो मुख्य रूप से अनुसंधान और शोध पत्र वाचन की व्यवस्था है, पंडित परिषद है, मीरा परिषद है, कवि सम्मेलन है और इस प्रकार कुलपति सम्मेलन है। इस प्रकार अनेक कार्यक्रम हैं और सभी कार्यक्रमों को अत्यंत व्यवस्थित रूप से संचालित किया जा रहा है। और निश्चित रूप से इसमें परम पूज्य स्वामी जी का आशीर्वाद सबसे बड़ा कारण है, क्योंकि बहुत सारे कार्यक्रम होते हैं, कहीं न कहीं कुछ न कुछ व्यवधान दिखता ही है, परंतु यहाँ इस कार्यक्रम में परम पूज्य स्वामी जी के आशीर्वाद से और परम पूज्य स्वामी जी के विशिष्ट देख रेख में यह कार्यक्रम संपादित किया जा रहा है। और मुझे लगता है कि सबसे बड़ा कारण इस कार्यक्रम के सफलता का स्वामी जी की दृष्टि और आशीर्वाद है। ಮಹಾಭಾಷ್ಯ